ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಇವತ್ತಿನ ವಿಡಿಯೋದಲ್ಲಿ ಆಕ್ಯುಪ್ರೆಷರಿಂದ ತಲೆನೋವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ. ಇದು ಮುಂಚೆ ವಿಡಿಯೋ ತೆಗೆದಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಇದೆ. ಕೆಲವರು ಕೇಳಿದರು, ಕೆಲವರು ಇನ್ಸ್ಟಾ ನೋಡ್ತಾರೆ, ಕೆಲವರು ಫೇಸ್ಬುಕ್ ನೋಡ್ತಾರೆ, ಕೆಲವರು ಯೂಟ್ಯೂಬ್ ನೋಡ್ತಾರೆ. ಎಲ್ರಿಗೂ ಉಪಯೋಗ ಆಗಲಿ ಅಂತ ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ. ಇದನ್ನೆಲ್ಲ ತೋರಿಸಿದ್ದೀನಿ ನಾನು. ಹೆಬ್ಬೆರಳಿಂದ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತೆಲ್ಲ. ತಲೆನೋವು ಇದನ್ನು ಮಾಡ್ಕೋಬೇಕು ನೋಡಿ. ಈ ಪಾಯಿಂಟ್ ಪೂರ್ತಿ ಮಾಡ್ಕೋಬೇಕು, ಈ ಲೈನ್ ತನಕನೂ ಮಾಡ್ಕೋಬೇಕು. ಅದನ್ನು ಹೇಗೆ ಪ್ರೆಸ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಕೆಲವು ಪಾಯಿಂಟ್ಸನ್ನು ತೋರಿಸ್ತೀನಿ ನೋಡಿ. ಇದನ್ನು ಮಾಡ್ಕೋಬೋದು. ಹೀಗೆ ಈ ಎರಡೂ ಬೆರಳು ಉಪಯೋಗಿಸ್ಬಿಟ್ಟು ಹೀಗೆ ಕ್ಲಾಕ್ ವೈಸ್ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. ಒಂದು 5-6 ಸಲ ಈ ಥರ ಮಾಡಿಕೊಂಡು ಪ್ರೆಸ್ ಮಾಡಿ ಇಟ್ಕೊಂಡು ಕಣ್ಣು ಮುಚ್ಚಿರಬೇಕು. ಯಾವುದೇ ಕಾರಣಕ್ಕೂ ತಲೆನೋವು ಬಂದಾಗ ಇದನ್ನು ಐಬ್ರೋ ಸೆಂಟರ್ನೇ ಈ ಥರ ಟೈಟ್ ಮಾಡಬಾರ್ದು, ಅಂದರೆ ಆಜ್ಞಾಚಕ್ರದ ಭಾಗ ಟೈಟ್ ಆಗಬಾರ್ದು. ಇದು ರಿಲ್ಯಾಕ್ಸ್ ಆಗಿದ್ದಷ್ಟು ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಈಗ ಇನ್ನೆರಡು ಪಾಯಿಂಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಮೂಳೆ ಇದೆ ಅಲ್ಲ, ಈ ಮೂಳೆಯಿಂದ ಕೆಳಗಡೆ ಒಂದು ಸಾಫ್ಟ್ ಪಾಯಿಂಟ್ ಇದೆ. ಇದನ್ನು ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡು ಹೀಗೆ ನೋಡಿ ಸುತ್ತಿಸ್ಬೇಕು. ಈಗ ಕ್ಲಾಕ್ ವೈಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ನಾನಿಲ್ಲಿ ಬೇಗ ತೋರಿಸ್ತಿದ್ದೀನಿ, ನೀವು ಒಂದು ನಿಮಿಷನಾದರೂ ಈ ಥರ ಮಾಡ್ಕೋಬೇಕು, ತುಂಬ ತಲೆನೋವಿರೋರು. ಈಗ ಇನ್ನೊಂದು ಪಾಯಿಂಟ್ ಇದೆ ನೋಡಿ. ಇದು ಹೀಗೆ ಹೆಬ್ಬೆರಳಿಂದನ ಈ ಹಳ್ಳ ಇದೆ ನೋಡಿ, ಕಳ್ಗುಳಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಹಳ್ಳಿ ಕಡೆ ಎಲ್ಲ. ಇದನ್ನು ಕೈ ಸಪೋರ್ಟ್ ತೊಗೊಂಡು ನೋಡಿ ಈ ಥರ ಹಿಂಗೆ ಮಾಡ್ಕೋಬೇಕು. ಕುತ್ತಿಗೆ ನೇರ ಇಟ್ಕೋಬೇಕು. ನೇರ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಟರ್ನ್ ಮಾಡ್ಕೋಬೇಕಿದು. ಈ ಕೈ ಸಪೋರ್ಟ್ ತೊಗೊಳ್ಳಿಲ್ಲ ಅಂತಂದರೆ ನಿಮಗೆ ಕುತ್ತಿಗೆ ಒಂದು ಸೈಡ್ಗೆ ಹೋಗ್ಬಿಡುತ್ತೆ, ಸೊಟ್ಟ ಹೋಗುತ್ತೆ. ಅದರಿಂದ ನೀವು ಈ ಥರ ಹಿಂಗೆ ಇಟ್ಕೊಂಡು ತೋರಿಸಿದ್ನಲ್ಲ ಹಿಂದೆ ಹಳ್ಳ, ಅದನ್ನ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಹಿಂಗೆ ಮಾಡ್ಕೋಬೇಕು. ಹೀಗೆ ಇದರಲ್ಲಿ ತುಂಬ ಪಾಯಿಂಟ್ಸ್ ಇದೆ. ಇದು ತಲೆನೋವಿಗೆ ಅಂತಲೇ ಕೆಲವು ಪಾಯಿಂಟ್ಸನ್ನು ತೋರಿಸ್ತಿದ್ದೀನಿ, ಕೆಲವು ಪಾಯಿಂಟ್ಸ್ ಬೇರೆ ವಿಡಿಯೋದಲ್ಲೆಲ್ಲ ಇದೆ, ನೋಡ್ಕೊಳ್ಳಿ. ಮತ್ತು ಬೇಕಾದ್ರೂ ನೀವು ಇದನ್ನು ಐಬ್ರೋ ಸೆಂಟರಿಂದ ಇದನ್ನು ಐಬ್ರೋಸ್ ಇದೆಯಲ್ಲ ಅದನ್ನು ಈ ಥರ ಕೆಳಗಡೆ ಎಳ್ಕೊಂಡು ಬೇಕಾದ್ರೂ ಸ್ವಲ್ಪ ಹೊತ್ತು ಕೂತ್ಕೋಬೋದು. ಹೀಗೆ ಈ ಥರ ಎಲ್ಲ ಮಾಡ್ಕೊಳ್ಳಿ. ತುಂಬ ವಿಡಿಯೋಸ್ ಇದೆ ನಂದು ಯೂಟ್ಯೂಬ್ ಚಾನಲ್ ನೋಡಿ, ಬೇರೆ ವಿಡಿಯೋಸ್ ಎಲ್ಲ ಇದೆ. ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ಮತ್ತು ಆಕ್ಯುಪ್ರೆಷರಿಂದ ವಿತೌಟ್ ಮೆಡಿಸನಲ್ಲಿ ತುಂಬ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಇದು ಬೇರೆದೆಲ್ಲ ಆಕ್ಯುಪ್ರೆಷರ್ ತೋರಿಸಿದ್ದೀನಲ್ಲ, ಅದನ್ನೆಲ್ಲ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.